ನನ್ನ ಜೀವನದ ಒಂದು ಅಪರೂಪವಾದಂಥ ದುಃಖದ ಘಟನೆ. ನಾನು ಸೋಮಶೇಖರ್ ಅವರು, ನಮ್ಮ ಶ್ರೀನಿವಾಸು, AC ಶ್ರೀನಿವಾಸು, ರವಿ, ನಮ್ಮ ನೆಲಮಂಗಲ ಶ್ರೀನಿವಾಸು, GC ಚಂದ್ರಶೇಖರು, ನಾವೆಲ್ಲ ಬಂದು 3-4 ದಿನದಿಂದ ಬಂದು ಅವ್ರ ಹತ್ರ ಮಾತಾಡಿ ಜನರಲ್ ವಾರ್ಡ್ಗೆ ಶಿಫ್ಟ್ ಆಗಿದ್ದರು. ICUಯಿಂದ ಶಿಫ್ಟ್ ಆಗಿದ್ದರು. ನಾನು ಅವ್ರ ಹತ್ರ ಮಾತಾಡಿದೆ. ಎಲ್ಲ ಇದನ್ನು ಇಟ್ಟಿದ್ದರು. ಅವರು ಪೇಪರ್ ಕೇಳಿಬಿಟ್ಟು ಮಗನ ಹತ್ರ ಪೆನ್ ಇಸ್ಕೊಂಡು ಕೈಲಿ ಹೇಗಿದ್ದೀರಾ ಅಂತೆಲ್ಲ ಬರೆದು ನನ್ನ ಹತ್ರ ಮಾತಾಡಿ, ಆಮೇಲೆ ಕೊನೆಗೆ ನಾನು ರಾಜ್ಯಸಭಾ ವಿಚಾರದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಕೊನೆಗೆ ಮಗನಿಗೆ ಆಥರೈಸೇಷನ್ ಕೊಟ್ಟು ಅವ್ರ ಕೈಲೇ ಸೈನ್ ಹಾಕ್ಸಿ, ಅವ್ರ ಕೈಲೇ ಹೆಬ್ಬೆಟ್ಟನ್ನು ಹಾಕ್ಸಿ, ನಮ್ಮ ಪೊನ್ನಣ್ಣವರು, GC ಚಂದ್ರಶೇಖರ್ ಎಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗಿ ಸಲ್ಲಿಸಿದ್ದು. ನಾನು ಬಂದು ಅಲ್ಲಿಗೆ ಓಟ್ ಹಾಕ್ತೀನಿ ಅಂತ ಹೇಳಿ ಭಾಳ ಸಂತೋಷದಿಂದ ಓಟ್ಗೆ ಬರ್ತೀನಿ ಅಂತ ಹೇಳಿ ಪಾಪ ನಮಗೆಲ್ಲ ಧೈರ್ಯ ತುಂಬಿ ಇದ್ದರು. ಸೊ ಅದಾದಮೇಲೆ ನಾನು ಚೀಫ್ ಮಿನಿಸ್ಟರ್ ತಿಳಿಸ್ದೆ, ಈ ಥರ ಹೋಗಿದ್ದೆ ಹಾಸ್ಪಿಟ್ಲಿಗೆ ಅಂತ. ಅವರು ನಿನ್ನೆ ಬಂದು ಭೇಟಿ ಮಾಡಿ ಹೋದರು. ಸ್ವಲ್ಪ ಅಷ್ಟೊತ್ತಿಗೆ ತಿರ್ಗಿ ವಾಪಸ್ ಕುಸ್ತಿತ್ತು. ನನಗೆ ಆರೋಗ್ಯವಂತರಾಗ್ತಾರೆ ಅನ್ನೋ ಒಂದು ಭರವಸೆ ಇತ್ತು. ಒಳ್ಳೆ ಡಾಕ್ಟರ್ಸು ಇಲ್ಲೆಲ್ಲ ಪಾಪ ಬಲ್ಲಾಳವರು ಅವರೆಲ್ಲ, ಅವ್ರ ತಾಯಿನೇ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದರು. ಇಡೀ ಕುಟುಂಬ, ಅವರ ಧರ್ಮಪತ್ನಿ, 2 ಮಕ್ಕಳು ಎಲ್ಲ ಕೂಡ ನಾವೆಲ್ಲ ಜೊತೆಲೇ ಪಾಪ ಕೆಲವು ಗಂಟೆಗಳ ಕಾಲ ಕಳೆದು ಮಾತಾಡ್ಕೊಂಡು ಹೋಗಿದ್ದು. ಇವತ್ತು ಮಧ್ಯಾಹ್ನ ಭಗವಂತ ಅವ್ರನ್ನ ಕರ್ಕೊಂಡಿದ್ದಾರೆ. ನಮ್ಮ ಸಿಟ್ಟಿಂಗ್ ಮೆಂಬರ್, ರಾಜಕಾರಣ ಇರಲಿ, ಒಂದು ಸರ್ವೆ ಮಾಡಿಸಿದ್ದು ಪಾರ್ಲಿಮೆಂಟ್ಗೆ ಈತನೇ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ನಮ್ಮ ಸರ್ವೆ ಟೀಮಲ್ಲೂ ಕೂಡ ಅವರು ಹೇಳಿದರು, ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟು ಪಾರ್ಲಿಮೆಂಟ್ಗೆ ಅಂತೇಳಿ. ಸಿಟ್ಟಿಂಗ್ ಮೆಂಬರ್ ಏನು ಮಾಡೋದು ಅಂತೆಲ್ಲ ನಾವು ಯೋಚನೆ ಮಾಡ್ತೇವೆ. ನೋಡಿದ್ರೆ ಈ ರೀತಿ ಆರೋಗ್ಯ ಸ್ವಲ್ಪ ಏರುಪೇರಾಗಿ ವಿಧಿ ಲೀಲೆ ಒಂದು ದೊಡ್ಡ ರಾಜವಂಶಸ್ಥರು ಅವೆಲ್ಲ ನೋಡಿದ್ವಿ. ಅನೇಕ ಬಾರಿ ಇವ್ರ ಕುಟುಂಬದವರೆಲ್ಲ ಚುನಾವಣೆಗೆ ಗೆದ್ಕೊಂಡು ಬಂದಂಥ ಇತಿಹಾಸ ಇದೆ. ರಾಜ ವೆಂಕಟಪ್ಪ ನಾಯಕು ಯಾರಿಗೂ ಕೂಡ ಮನಸ್ಸು ನೋಯಿಸಿರಲಿಲ್ಲ. ಆ ರೀತಿ ಒಂದು ದೊಡ್ಡ ಶ್ರೇಷ್ಠವಾದಂಥ ಒಂದು ಪಾಳ್ಯಗಾರಿಕೆಯ ವಾಲ್ಮೀಕಿ ಕುಟುಂಬದ ಒಂದು ದೊಡ್ಡ ಕುಟುಂಬ. ಸೊ ಎಲ್ಲರನ್ನೂ ಕೂಡ ಸರಳತೆಯಿಂದ, ಭಾಳ ಹತ್ತಿರದಿಂದ ನೋಡಿಕೊಂಡು ಮನವನ್ನು ಗೆದ್ದಂಥ ಒಬ್ಬ ವಿಶೇಷವಾದಂಥ ಒಬ್ಬ ವ್ಯಕ್ತಿ, ನಮ್ಮ ಆತ್ಮೀಯ ಸ್ನೇಹಿತ ಕೂಡ. ಸೊ ಇವತ್ತು ನಾವನ್ನ ಕಳ್ಕೊಂಡಿದ್ದೇವೆ. ಅವರ ಮಕ್ಕಳು, ಅವರ ಕುಟುಂಬ ಮತ್ತು ವಿಶೇಷವಾಗಿ ಅವ್ರ ಕ್ಷೇತ್ರ ಮತ್ತು ಆ ಜಿಲ್ಲೆ, ಯಾದಗಿರಿ ಜಿಲ್ಲೆಯಿಂದ ಹಿಡಿದು ಗುಲ್ಬರ್ಗ, ಭಾಳ ಅನ್ಯಾಯಗಳು ಅವ್ರಿಗೆ. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತೆಲ್ಲರೂ ಕೂಡ ದುಃಖದಿಂದ ಮುಳುಗಿದ್ದಾರೆ. ಕಾಂಗ್ರೆಸ್ ಪಕ್ಷ, ನಾನು ಕೂಡ ಭಾಳ ಅವ್ರಿಗೆ ಧೈರ್ಯ ತುಂಬ ಹೇಳಿದ್ದೆ, ಒಂದು ರೌಂಡ್ ಆಗಲಿ, ನೆಕ್ಸ್ಟ್ ನಿನಗೂ ಒಂದು ಚಾನ್ಸ್ ಸಿಗ್ತದೆ ಮಂತ್ರಿಮಂಡಲಕ್ಕೆ ಅಂತ ಕೂಡ ನಾನು ಆತನಿಗೆ ಭರವಸೆನ ಕೊಟ್ಟಿದ್ದೆ. ಇವತ್ತು ಈ ಪರಿಸ್ಥಿತಿ ಬಂದಿದೆ. ಇಲ್ಲಿ ಭಗವಂತನ ಲೀಲೆಗೆ ನಾವ್ಯಾರು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಸೋಮಶೇಖರ್ ಅವರು, ಶ್ರೀನಿವಾಸ್ ಅವರು ತಿರ್ಗಾ ನೋಡಿ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅಂತೇಳಿ ಬಂದಿದ್ದೇವೆ. ಈಗಲೇ ಚೀಫ್ ಮಿನಿಸ್ಟರ್ ಕೆಲವು ವಿಚಾರನ ನಿಮಗೆಲ್ಲ ಗಮನ ಸೆಳೆದಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಎಲ್ಲ ಆ ಕ್ಷೇತ್ರದ ಜನತೆ ಧೈರ್ಯವಾಗಿರಬೇಕು ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈಗ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ನಿಮ್ಗೇನು ಸಂದೇಶ ಕೊಡಬೇಕು ಕೊಟ್ಟಿದ್ದಾರೆ, ನಾವು ನಿಮ್ಗೆ ತಿಳಿಸ್ತೀವಿ.